ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೀನು ಸಂತೋಷವಾಗಿರ್ತಾ, ಎಲ್ಲರೂ ನಿನ್ನನ್ನ ಇಷ್ಟಪಡ್ತಾ, ಎಲ್ಲರೂ ನಿನ್ನನ್ನ ಗೌರವಿಸ್ತಾ, ನೀನು ಕೋರಿಕೊಂಡ ರೀತಿ ನಿನ್ನ ಜೀವನ ಇರಬೇಕು ಅಂದ್ರೆ ಇವಾಗ ನಾನು ಹೇಳುವಂತಹ ಈ 6 ಲಕ್ಷಣಗಳನ್ನ ಪಾಲಿಸಿದರೆ ಸಾಕು. ಈ 6 ಗುಣಗಳು ತುಂಬಾ ಸಾಧಾರಣವಾದವು, ತುಂಬಾ ಸುಲಭವಾಗಿ ಪಾಲಿಸಬಹುದು. ಆದ್ರೆ ಇದನ್ನ ಪಾಲಿಸಿದರೆ ನಿನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಅಂತೂ 100% ಬರುತ್ತೆ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಮೊದಲನೇದು ನಿನ್ನ ಆಲೋಚನೆಗಳು, ಎರಡನೇದು ಏನ್ ಬೇಕಾದರೂ ಸಾಧಿಸ್ತೇನೆ ಅನ್ನುವಂತಹ ನಂಬಿಕೆ, ಮೂರನೇದು ಕೃಷಿ, ನಾಲ್ಕನೇದು ಬೇರೆಯವರ ಹತ್ರ ಸ್ನೇಹ ಭಾವನೆಯಿಂದ ಇರೋದು, ಐದನೇದು ಕೃತಜ್ಞತೆಯ ಭಾವನೆಯಿಂದ ಇರೋದು, ಆರನೇದು ನಿರಂತರವಾಗಿ ಜ್ಞಾನವನ್ನ ಸಂಪಾದಿಸ್ತಾ ಇರೋದು. ಒಂದೊಂದು ಲಕ್ಷಣಗಳನ್ನ ಪಾಲಿಸುವುದರಿಂದ ನಮಗೆ ಆಗುವಂತಹ ಉಪಯೋಗಗಳು ಏನು ಅಂತ ಒಂದೊಂದಾಗೆ ತಿಳಿಸ್ಕೊಡ್ತೇನೆ, ಕೇಳಿ. ಮೊದಲನೇದು ನಿನ್ನ ಆಲೋಚನೆಗಳು. ನಿನ್ನ ಆಲೋಚನೆಗಳು ತುಂಬಾ ಶಕ್ತಿವಂತವಾದದ್ದು. ಎಷ್ಟು ಶಕ್ತಿವಂತವಾದವು ಅಂತ ಅಂದ್ರೆ ಇವಾಗ ನೀನು ಅನುಭವಿಸುತ್ತಿರುವ ಜೀವನ ನೀನು ಹಿಂದೆ ಮಾಡಿರುವ ಆಲೋಚನೆಗಳ ಪ್ರತಿಫಲವೇ. ಯಾಕಂದ್ರೆ ಆಲೋಚನೆಗಳು ಅಯಸ್ಕಾಂತದ ರೀತಿ. ನೀನು ಏನನ್ನ ಆಲೋಚಿಸ್ತೀಯೋ ನೀನು ಮತ್ತೆ ಆ ರೀತಿಯ ಆಲೋಚನೆಗಳನ್ನೇ ಆಕರ್ಷಿಸ್ತೀಯ. ನೀನು ಜಾಸ್ತಿ ಕೆಟ್ಟ ಯೋಚನೆಗಳನ್ನ ಯೋಚನೆ ಮಾಡಿದ್ರೆ ನಿನಗೆ ಮತ್ತಷ್ಟು ಕೆಟ್ಟ ಆಲೋಚನೆಗಳು ಬಂದು ನಿನ್ನ ಜೀವನವೂ ಕೂಡ ಕೆಟ್ಟದಾಗಿಯೇ ಇರುತ್ತೆ. ನಿನಗೆ ಏನು ಬೇಕು ಅಂತ ನಿನಗೆ ಸ್ಪಷ್ಟವಾಗಿ ಗೊತ್ತು. ಆದ್ರಿಂದ ನೀನು ಏನು ಕೋರಿಕೊಳ್ತೀಯೋ ಅದರ ಬಗ್ಗೆ ಜಾಸ್ತಿ ಆಲೋಚನೆಯನ್ನ ಮಾಡು. ಆವಾಗ ನಿನಗೆ ನೀನು ಕೋರಿಕೊಂಡಿರೋದ್ರ ಮೇಲೆ ಜಾಸ್ತಿ ಆಲೋಚನೆಗಳು ಬಂದು ನಿನ್ನ ಜೀವನವೂ ಕೂಡ ನೀನು ಕೋರಿಕೊಂಡ ರೀತಿಯಲ್ಲೇ ಬದಲಾಗುತ್ತೆ. ಎರಡನೇದ್ದು ನಂಬಿಕೆ. ನಾನು ದುರಾದೃಷ್ಟವಂತನು, ಬಡವನು, ಬುದ್ಧಿ ಕಡಿಮೆ ಇರೋನು ಅಂತ ಈ ರೀತಿ ನೀನು ನಂಬಿದ್ರೆ ನೀನು ನಿಜವಾಗ್ಲೂ ದುರಾದೃಷ್ಟವಂತನಾಗಿ, ಬಡವನಾಗಿ, ಬುದ್ಧಿ ಕಡಿಮೆ ಇರೋನಾಗಿಯೇ ಉಳಿದು ಬಿಡ್ತೀಯ. ಈ ಪ್ರಪಂಚದಲ್ಲಿ ಯಾರೂ ಕೂಡ ನಿನಗಿಂತ ಹೆಚ್ಚಲ್ಲ, ಯಾರೂ ನಿನಗಿಂತ ಕಡಿಮೆನೂ ಅಲ್ಲ. ವ್ಯತ್ಯಾಸ ಎಲ್ಲಿದೆ ಅಂದ್ರೆ ವಿಜಯವನ್ನ ಸಾಧಿಸಿದವನಿಗೆ ಅವರ ಮೇಲೆ ಅವರಿಗೆ ತುಂಬಾ ನಂಬಿಕೆ, ನಾನು ಏನ್ ಬೇಕಾದರೂ ಸಾಧಿಸುತ್ತೇನೆ ಅನ್ನುವಂತಹ ಆತ್ಮವಿಶ್ವಾಸ ಇರುತ್ತೆ. ಆದ್ರಿಂದ ಅವರು ವಿಜಯವನ್ನ ಸಾಧಿಸಿದ್ರು. ನೀನು ಧೈರ್ಯವಂತನು, ಬುದ್ಧಿವಂತನು, ನೀನು ಅಂದುಕೊಂಡ್ರೆ ಏನ್ ಬೇಕಾದರೂ ಸಾಧಿಸ್ತೀಯ. ಇದು ನಿಜ. ಇದನ್ನ ನೀನು ಕೂಡ ನಂಬಿದ್ರೆ ಈ ಪ್ರಪಂಚದಲ್ಲಿ ಯಾವ ವಿಷಯವೂ ಕೂಡ ನಿನ್ನನ್ನ ಭಯಪಡಿಸೋದಿಲ್ಲ, ಯಾವ ಮಾತುಗಳು ನಿನ್ನನ್ನ ನೋವು ಮಾಡೋದಿಲ್ಲ, ಯಾವ ಕಷ್ಟವೂ ನಿನ್ನನ್ನ ಕುಗ್ಗಿಸೋದಿಲ್ಲ. ನೀನು ದಿನಾಲು ಮಲಗಿಕೊಳ್ಳೋದಕ್ಕಿಂತ ಮುಂಚೆ ನಿದ್ದೆಯಿಂದ ಎದ್ದ ತಕ್ಷಣ ಮನಸ್ಸಿನಲ್ಲಿ 1 ನಿಮಿಷ ಹೀಗೆ ಅನ್ಕೋ, ನಾನು ಧೈರ್ಯವಂತನು, ಬುದ್ಧಿವಂತನು, ನಾನು ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ತೀನಿ. ಈ ರೀತಿ ದಿನಾಲು ಅನ್ಕೋ. ಕೆಲವು ದಿನಗಳ ನಂತರ ನಿನ್ನಲ್ಲಿ ಬಂದಂತಹ ಬದಲಾವಣೆಗಳನ್ನ ನೋಡಿ ನೀನೇ ಆಶ್ಚರ್ಯ ಪಡ್ತೀಯ. ಮೂರನೇದು ನಿನ್ನ ಕೃಷಿ. ನೀನು ಎಷ್ಟು ಕೆಲಸವನ್ನ ಮಾಡ್ತೀಯೋ ನಿನಗೆ ಅಷ್ಟೇ ಫಲಿತ ಅನ್ನೋದು ಸಿಗುತ್ತೆ. ಇದು ಒಂದು ಪ್ರಕೃತಿಯ ನಿಯಮ. ಹಾಗಂತ ನೀನು ಕಷ್ಟಪಟ್ಟು ಕೆಲಸ ಮಾಡುವಂತ ಅರ್ಥ ಅಲ್ಲ. ನೀನು ಯಾವ ಕೆಲಸ ಮಾಡಿದ್ರು ಕೂಡ ಅದನ್ನ ಇಷ್ಟದಿಂದ ಮಾಡು. ನೀನು ತಗೊಳ್ಳುವಂತಹ ಸಂಬಳಕ್ಕಿಂತ ಜಾಸ್ತಿ ಕೆಲಸವನ್ನ ಮಾಡು. ಈ ಕಾಲದಲ್ಲಿ ಇಷ್ಟದಿಂದ ಕೆಲಸ ಮಾಡೋರು ತುಂಬಾ ಕಡಿಮೆ ಆಗ್ತಿದ್ದಾರೆ. ತುಂಬಾ ಕಂಪನಿಗಳಿಗೆ ಇಷ್ಟದಿಂದ ಕೆಲಸ ಮಾಡೋರು ಬೇಕಾಗಿದ್ದಾರೆ. ಆದ್ರಿಂದ ನೀನು ಜಾಸ್ತಿ ಕೆಲಸ ಮಾಡು, ಅದು ಕೂಡ ಇಷ್ಟದಿಂದ ಮಾಡು, ಕಷ್ಟದಿಂದ ಅಲ್ಲ. ಹೀಗೆ ಮಾಡೋದ್ರಿಂದ ನೀನು ಕೆಲಸ ಮಾಡೋದ್ರ ಕಡೆ ನಿನ್ನ ಬೆಲೆ ಅನ್ನೋದು ಹೆಚ್ಚಾಗುತ್ತೆ. ನಾಲ್ಕನೇದು ಇತರರ ಜೊತೆ ಸ್ನೇಹ ಭಾವನೆಯಿಂದ ಇರೋದು. ನೀನು ಇತರರಿಗೆ ಏನು ಕೊಡ್ತೀಯೋ ಅದೇ ಬಡ್ಡಿಯ ಸಮೇತ ತಿರುಗಿ ನಿನಗೆ ಸೇರುತ್ತೆ. ಇದು ಕೂಡ ಒಂದು ಪ್ರಕೃತಿಯ ನಿಯಮವೇ. ನೀನು ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ಇದ್ರೆ ನಿನ್ನ ಜೊತೆ ಕೂಡ ಎಲ್ಲರೂ ಒಳ್ಳೆಯ ರೀತಿಲೇ ಇರ್ತಾರೆ. ನೀನು ಇತರರ ಮೇಲೆ ದಯೆ, ಕರುಣೆ ತೋರಿಸಿದ್ರೆ ಅದು ಅವರಿಗೆ ಮಾತ್ರ ಅಲ್ಲ, ನಿನಗೂ ಕೂಡ ಒಳ್ಳೆಯದೇ. ನೀನು ಎಲ್ಲರ ಜೊತೆಗೂ ಚೆನ್ನಾಗಿದ್ರೆ ಎಲ್ಲರೂ ನಿನ್ನ ವಿಜಯಕ್ಕೆ ಸಹಕರಿಸ್ತಾರೆ. ಐದನೇದು ಕೃತಜ್ಞತೆಯ ಭಾವನೆ. ನೀನು ತುಂಬಾ ಅದೃಷ್ಟವಂತನು. ಯಾಕಂದ್ರೆ ಈ ಕ್ಷಣ ನೀನು ಉಸಿರಾಡ್ತಿರೋದಕ್ಕೆ, ಈ ಕ್ಷಣ ನೀನು ಬದುಕಿದ್ದಕ್ಕೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಏನಾಗುತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಮಂತ್ ಏನಾಗುತ್ತೋ ಗೊತ್ತಿಲ್ಲ, ಕನಿಷ್ಠ ನಾಳೆ ನಾವು ಬದುಕಿರ್ತೇವೆ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಆದ್ರಿಂದ ನಾವು ಈ ಕ್ಷಣ ಬದುಕಿದ್ದಕ್ಕೆ ಕೃತಜ್ಞತೆಯನ್ನ ಹೇಳ್ಬೇಕು. ನಾವು ಆರೋಗ್ಯವಾಗಿದ್ದಕ್ಕೆ ಕೃತಜ್ಞತೆಯನ್ನ ಹೇಳ್ಬೇಕು. ನಿನಗೆ ಒಂದು ವೇಳೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಉಳಿದ ಬಾಡಿ ಪಾರ್ಟ್ಸ್ ಚೆನ್ನಾಗಿದ್ದಕ್ಕೆ ಕೃತಜ್ಞತೆಯನ್ನ ಹೇಳು. ನಿನ್ನಲ್ಲಿ ಇಲ್ಲದಿರೋದಕ್ಕಿಂತ ನಿನ್ನಲ್ಲಿರೋ ಎಲ್ಲದಕ್ಕೂ ಕೃತಜ್ಞತೆಯನ್ನ ಹೇಳು. ಹೀಗೆ ಎಲ್ಲದಕ್ಕೂ ಕೃತಜ್ಞತೆಯನ್ನ ಹೇಳೋದ್ರಿಂದ ನೀನು ಯಾವಾಗ್ಲೂ ಖುಷಿಯಿಂದ ಇರ್ತೀಯ, ಪಾಸಿಟಿವ್ ಆಗಿ ಆಲೋಚನೆಯನ್ನ ಮಾಡ್ತೀಯ. ನಿನ್ನ ಮೈಂಡ್ ಅಂಡ್ ನಿನ್ನ ಆಲೋಚನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕೃತಜ್ಞತೆ ಹೇಳೋದು ಒಂದು ಒಳ್ಳೆಯ ಮಾರ್ಗವಾಗಿದೆ. ಇನ್ನ ಆರನೇದು ನಿರಂತರವಾಗಿ ಜ್ಞಾನವನ್ನ ಸಂಪಾದಿಸೋದು. ನೀನು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೀನು ನಿರಂತರವಾಗಿ ಜ್ಞಾನವನ್ನ ಸಂಪಾದಿಸ್ತಾ ಇರಬೇಕು. ಆವಾಗ್ಲೇ ನಿನಗೆ ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ ಅನ್ನೋದು ಸಿಗುತ್ತೆ. ನಿನಗೆ ಬೇಕಾಗಿರುವ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ನಿನ್ನ ಕೈಯಲ್ಲೇ ಇದೆ. ನಿನ್ನ ಜ್ಞಾನವನ್ನ ಬೆಳೆಸುವಂತಹ ವಿಡಿಯೋಗಳನ್ನ ನೋಡು. ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅದೆಷ್ಟೋ ರೀತಿಯ ಪುಸ್ತಕಗಳು ಕೂಡ ಇದಾವೆ. ಒಳ್ಳೆಯ ಪುಸ್ತಕಗಳನ್ನ ಓದಿ ನಿನ್ನ ಜ್ಞಾನವನ್ನ ಬೆಳೆಸಿಕೋ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.